ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇರೋದು ಬಿಲ್ ಬುಕ್ಕನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ. 1 ಗ್ರಾಮ್ ಗೋಲ್ಡ್ ಅಂಗಡಿಯ ಬಿಲ್ ಬುಕ್ಕನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವು ಲೋಗೋವನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೋಸ್ಕರ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಈ ರೀತಿ ಒಂದು ಕ್ಲಿಪ್ ಆರ್ಟ್ಸನ್ನು ನಾನು ಡೌನ್ಲೋಡಿಗೆ ತೊಗೊತಾ ಇದ್ದೀನಿ. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಇದನ್ನು ಸೇವ್ ಮಾಡಿಕೊಳ್ಳಿ. ಕಲರಲ್ಲಿ ಬೇಕಾದ್ರೆ ಕಲರಲ್ಲಿ ತಗೊಳ್ಳಿ. ಸೊ ಈ ರೀತಿಯಾಗಿ ನಾನು ಇಮೇಜಸ್ಸನ್ನು ತೊಗೊಂಡಿದ್ದೀನಿ. ಸೊ ಈಗ ನಾನು ಈ ಒಂದು ಇದಕ್ಕೆ ಮತ್ತೊಂದು ಶೇಪನ್ನು ಹಾಕ್ಕೊತಾ ಇದ್ದೀನಿ. ರೆಕ್ಟ್ಯಾಂಗಲ್ ಶೇಪ್ನ ಸಹಾಯದಿಂದ ರೆಕ್ಟ್ಯಾಂಗಲ್ ಒಂದು ಶೇಪನ್ನು ಇಲ್ಲಿ ತೊಗೊತಾ ಇದ್ದೀನಿ. ಸೊ ಈ ರೀತಿ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡಿದ್ದೀನಿ. ಸೊ ಈಗ ನಾನು ನನ್ನ ಮೊಬೈಲ್ ನಂಬರನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಟೆಸ್ಟ್ ಟೂಲ್ನ ಸಹಾಯದಿಂದ ಇಲ್ಲೊಂದು ಮೊಬೈಲ್ ನಂಬರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ಸೊ ನನಗೆ ಟೆಸ್ಟನ್ನು ಮೊಬೈಲ್ ಅನ್ನೋದು ಸ್ವಲ್ಪ ಬೋಲ್ಡ್ ಆಗಬೇಕು. ಸೊ ಅದಕ್ಕೆ ನಾನು ಇದನ್ನು ಬೋಲ್ಡ್ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್ ಪ್ಯಾಲೆಟಿಗೆ ಬಂದು ಇಲ್ಲಿ ಬೋಲ್ಡ್ ಮಾಡ್ಕೊಳ್ಳಿ. ಕಂಟ್ರೋಲ್ ಪ್ಯಾಲೆಟಲ್ಲಿ ಬೋಲ್ಡ್ ಮಾಡ್ಕೊಳ್ಳಿ. ಈಗ ನನಗೆ ಇಲ್ಲಿ ಒಂದು ಲೋಗೋನ ತೊಗೊಬರ್ಬೇಕು. ಅದಕ್ಕೆ ಫೈಲ್ ಮೆನುಗೆ ಹೋಗ್ತೀನಿ, ಪ್ಲೇಸಿಗೆ ಹೋಗ್ತೀನಿ. ಸೊ ಕಂಟ್ರೋಲ್ ಡಿಯನ್ನು ಕೂಡ ನೀವು ಪ್ರೆಸ್ ಮಾಡ್ಕೋಬೋದು. ಸೊ ನಾನು ಡೆಸ್ಕ್ಟಾಪಲ್ಲಿ ಈಗ ಒಂದು ಡೌನ್ಲೋಡ್ಸ್ ಮಾಡಿ ಇಟ್ಟಿದ್ನಲ್ಲ ಅದನ್ನ ನಾನು ಇಲ್ಲಿ ತೊಗೊತಾ ಇದ್ದೀನಿ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದಾದ್ರಿಂದ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನೇ ತೊಗೊತಾ ಇದ್ದೀನಿ. ಈ ರೀತಿ ಬರುತ್ತೆ. ಅಂಥ ಸಂದರ್ಭದಲ್ಲಿ JPEG ಅಂತ ಕೊಡಿ. JPEG ಫಾರ್ಮೆಟಲ್ಲಿ ಓಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ನನಗೆ ಒಂದು ಲೋಗೋ ಬೇಕು. ಸೊ ಈ ಲೋಗೋನ ಈ ಜಾಗಕ್ಕೆ ಹಾಕೋತೆ. ಸೊ ಈ ರೀತಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಟೆಸ್ಟ್ ಟೂಲ್ನ ಸಹಾಯದಿಂದ ಇಲ್ಲಿ ಟೆಸ್ಟನ್ನು ಹಾಕ್ಕೊತಾ ಇದ್ದೀನಿ ನಾನು. ಮಿಲಿಗ್ರಾಮ್ ಕಂಗನ್ ಸ್ಟೋರ್ ಅಂತ ತೊಗೊಂಡಿದ್ದೀನಿ. ಸೊ ಈ ರೀತಿಯಾಗಿ ತೊಗೊಂಡಿದ್ದೀನಿ. ಸೊ ಈಗ ಒಂದು ಟೆಸ್ಟನ್ನು ನಾವು ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕಿರುತ್ತೆ. ಸೊ ಅದರಿಂದ ಇದನ್ನು ನಾನು ಸೆಟ್ ಮಾಡ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ ಇಲ್ಲಿ
ಸೊ ಇದನ್ನ ಬೋಲ್ಡ್ ಮಾಡ್ಕೊಳ್ಳಿ. ಕಂಟ್ರೋಲ್ ಪ್ಯಾಲೆಟ್ನ ಸೈದಿಂದ ಇಲ್ಲಿ ಬೋಲ್ಡ್ ಮಾಡಿ. ನೆಕ್ಸ್ಟ್ ಇದನ್ನು ಸೈಜಸ್ಸನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. 12 ಇದೆ. ಸೊ ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೋಬೇಕಾಗುತ್ತೆ. ಆವಾಗ ನಾನು ಈ ಕಂಟ್ರೋಲ್ ಪ್ಯಾಲೆಟ್ನ ಸೈದಿಂದ ಇದನ್ನು ಚಿಕ್ಕದು ಮಾಡ್ಕೊತಾ ಇದ್ದೀನಿ. ಸೊ ಇದು ಟೆಸ್ಟ್ ಅನ್ನೋದು ಸ್ವಲ್ಪ ಮಧ್ಯದಲ್ಲಿ ಬರಬೇಕು. ಸೊ ಇದನ್ನು ನಾನು ಮಧ್ಯದಲ್ಲಿ ತೊಗೊತೀನಿ. ಇದು ಕೂಡ ಬೋಲ್ಡ್ ಮಾಡ್ಕೊತೀನಿ. ಸೊ ಇವೆರಡು ಟೆಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಕಲರನ್ನು ಹಾಕ್ಕೊತಾ ಇದ್ದೀನಿ. ಬ್ಲೂ ಕಲರನ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ ನಮಗೆ ಇದನ್ನು ಕೂಡ ಬ್ಲೂ ಕಲರಿಗೆ ಹಾಕ್ಕೊತೀನಿ. ಸೊ ಈ ರೀತಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಇಲ್ಲಿ ನನಗೆ ನಂಬರ್ ಅಂತ ಬೇಕಿರುತ್ತೆ. ಸೊ ಇಲ್ಲಿ ನಾನು ಬಿಲ್ ಬುಕ್ ನಂಬರನ್ನು ತೊಗೊತಾ ಇದ್ದೀನಿ. ಬಿಲ್ ಬುಕ್ ನಂಬರನ್ನು ನಾವು ಎಂಟ್ರಿ ಮಾಡಬೇಕಲ್ವ, ಅದಕ್ಕೆ ಇಲ್ಲಿ ನಂಬರ್ ಅಂತ ತೊಗೊತೀನಿ. ಇಲ್ಲಿ ನಂಬರ್ ಅಂತ ತೊಗೊಂಡು ಈ ರೀತಿಯಾಗಿ ನಾನು ಗೆರೆಗಳನ್ನು ಹಾಕ್ಕೊತಾ ಇದ್ದೀನಿ. ಈಗ ಕಸ್ಟಮರ ಮೊಬೈಲ್ ನಂಬರ್ ಬೇಕಿರುತ್ತೆ, ಎಂಟ್ರಿ ಮಾಡಬೇಕಿರುತ್ತೆ ಇದರಲ್ಲಿ. ಅದಕ್ಕೆ ಇಲ್ಲಿ ಕಸ್ಟಮರ್ ಮೊಬೈಲ್ ನಂಬರನ್ನು ಹಾಕ್ಕೊಳ್ಳಿಕ್ಕೆ ಇಲ್ಲಿ ನಾನು ಮೊಬೈಲ್ ನಂಬರ್ ಅಂತ ತೊಗೊತೀನಿ. ಈ ರೀತಿಯಾಗಿ ಕಸ್ಟಮರ್ ನಂಬರನ್ನು ತೊಗೊಂಡು ನೋಡಿ, ಇದನ್ನು ಫುಲ್ ಇಲ್ಲಿವರೆಗೂ ಡ್ರ್ಯಾಗ್ ಮಾಡಿಕೊಂಡು ಹೇಳ್ಕೊಳ್ಳಿ. ಸೊ ಈ ರೀತಿಯಾಗಿ ನೆಕ್ಸ್ಟ್ ನಾನು ಇಲ್ಲಿ ಲೈನ್ ಟೂಲ್, ಈ ಲೈನ್ ಟೂಲ್ ಇದೆಲ್ಲ ಕಸ್ಟೈನ್ ಲೈನ್ ಟೂಲನ್ನು ತೊಗೊತಾ ಇದ್ದೀನಿ. ಕಸ್ಟೈನ್ ಲೈನ್ ಟೂಲನ್ನು ಇಲ್ಲಿ ತೊಗೊಂಡು ಎಳ್ಕೊತಾ ಇದ್ದೀನಿ. ಈಗಿನ ಒಳಗೊಂದು ನಾನು ಶೇಪ್ ಹಾಕ್ಕೊಂಡಿದ್ದಲ್ಲ, ಆ ಶೇಪಿಂದ ಇದನ್ನ ನಾನು ಗೆರೆಗಳನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಸೊ ಈ ರೀತಿಯಾಗಿ ಹಾಕ್ಕೊತೀನಿ. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಐಟಮ್ ನೇಮನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ಬೋಲ್ಡ್ ಮಾಡು. ಸೊ ಈ ರೀತಿ ಬೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಇನ್ನೊಂದು ಟೆಸ್ಟ್ ಆ್ಯಡ್ ಮಾಡಬೇಕಿರುತ್ತೆ. ಆ ಟೆಸ್ಟನ್ನು ಇಲ್ಲೇ ಬರ್ಕೊತೀನಿ. ಇದು ಕೂಡ ನಾನು ಬೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಒಮ್ಮಟ್ಟನೇ ಇಟ್ಟು ಈಗ ನಮಗಿಲ್ಲಿ ಇನ್ನೊಂದು ಲೈನ್ಸ್ ಬೇಕಿದೆ. ಸೊ ನಾನು ಈ ಲೈನ್ಸನ್ನು ತೊಗೊತಾ ಇದ್ದೀನಿ. ಇಲ್ಲಿ ಕಸ್ಟೈನ್ ಲೈನ್ ಟೂಲ್ ಮೂಲಕ ಇಲ್ಲಿ ಟೋಟಲನ್ನು ಹಾಕಬೇಕಲ್ಲ, ಒಂದು ಟೋಟಲ್ ಹಾಕ್ಲಿಕ್ಕೋಸ್ಕರ ಒಂದು ಲೈನ್ಸನ್ನು ತೊಗೊತಾ ಇದ್ದೀನಿ. ಈ ರೀತಿಯಾಗಿ ತೊಗೊಂಡು ಇಲ್ಲಿ ನಾನು ಟೈಪ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ಕೂಡ ಬೋಲ್ಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ನಾನು ಟೆಸ್ಟನ್ನು ಟೈಪ್ ಮಾಡಿದ್ದೀನಿ.
ನೋಡಿ ಇದನ್ನೆಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎಂಟರ್ ಮಾಡಿದೆ. ಸೊ ಈಗ ನಮಗೆ ಇಲ್ಲಿ ಕೆಳಗಡೆ ನಮಗೆ ನುಡಿಯನ್ನು ಟೈಪ್ ಮಾಡಬೇಕಿರುತ್ತೆ ಕನ್ನಡವನ್ನು. ಸೊ ಕನ್ನಡವನ್ನು ಟೈಪ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ನುಡಿಯನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾನು ವಿಂಡೋಸ್ ಬಟನ್ಗೆ ಹೋಗಿ ನುಡಿಯನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, ಇಲ್ಲಿ ಇಂಗ್ಲೀಷ್ ಟೈಪಿಂಗ್ ಆಗಿದೆ. ಸೊ ನುಡಿ ಟೈಪಿಂಗ್, ಕನ್ನಡ ಟೈಪಿಂಗ್ ಬೇಕಾಗಿದೆ. ಅದಕ್ಕೆ ನಾನು ನುಡಿಯನ್ನು ತೊಗೊತಾ ಇದ್ದೀನಿ. ಸೊ ನುಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಕಿಟಕಿಯಲ್ಲಿ ನೇರ ನುಡಿಯನ್ನು ತಗೊಳ್ಳಿ. ಹಾಗೆ ಈ ಟೆಸ್ಟಿಗೆ ಬಂದಾಗ ಇಲ್ಲಿ ನಾವು ನೋಡಿ ಟೂಲ್ ಪ್ಯಾಲೆಟಲ್ಲಿ ಇಲ್ಲಿ ಕಂಟ್ರೋಲ್ ಪ್ಯಾಲೆಟ್ ಇದೆಯಲ್ಲ, ಈ ಪ್ಯಾಲೆಟಲ್ಲಿ ನಾವು ನುಡಿಯನ್ನು ತಗೋಬೇಕಾಗುತ್ತೆ. ನೋಡಿ ಖರೀದಿಸಿದ ವಸ್ತುಗಳನ್ನು ಅಂತ ಇದೆ. ವಸ್ತುವನ್ನು ಸರಿಯಾಗಿ ಪರೀಕ್ಷಿಸಿ ಅಂತ ಇದೆ. ನಾನು ಅದನ್ನು ಬರೀತಾ ಇದ್ದೀನಿ. ನೋಡಿ ಟೆಸ್ಟನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಕಂಟ್ರೋಲ್ ಪ್ಯಾಲೆಟನ್ನು ನಿಮಗೆ ಇಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಮತ್ತೆ ಪುನಃ ನಾವು ಸೊ ಈಗ ಒಮ್ಮೆ ಖರೀದಿಸಿದ ವಸ್ತುವನ್ನು ಅಂತ ಇದೆ. ಸೊ ಈಗ ನಾವು ಇನ್ನೇನು ಮಾಡ್ತೀವಿ ಅಂದರೆ ಟೆಸ್ಟ್ ಟೂಲ್ನ ಸಹಾಯದಿಂದ ನೋಡಿ ಇದನ್ನ ಎಳ್ಕೊಳ್ಳಿ. ಸೊ ಈ ರೀತಿಯಾಗಿ ಎಳ್ಕೊಬೋದು.
ನೋಡಿ ನಾರ್ಮಲ್ಲು. ಏನಾದ್ರು ಟೆಸ್ಟ್ ಏನಾದ್ರು ಚೇಂಜ್ ಮಾಡಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಟೆಸ್ಟ್ ಟೂಲ್ನ ಸೈಜಿಂದ ಈ ಟೆಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಬುಲೆಟ್ಸಿಗೆ ಬಂದು ಬೇಕಾದ ಬುಲೆಟ್ಸನ್ನು ಹಾಕ್ಕೊಳ್ಳಿ. ಸೊ ಇಲ್ಲಿ ಬುಲೆಟ್ಸ್ ಬಂತು. ಸೊ ಬುಲೆಟ್ಸ್ ಹಾಕೊಂಡು ಕೂಡಲೇ ನೋಡಿ ಇದನ್ನ ಇಲ್ಲಿ ತನಕ ಸೆಟ್ ಮಾಡ್ಕೊಳ್ಳಿ. ಈಗ ಟೆಸ್ಟ್ ಟೂಲನ್ನು ಸಹಾಯ ಮಾಡಿ ನೋಡಿ ಈ ರೀತಿಯಾಗಿ ನೀವು ತೊಗೋಬೇಕಾಗುತ್ತೆ. ಇಲ್ಲೀಗ ಹೊರಗಡೆ ಹೋಗಿರುತ್ತೆ ಟೆಸ್ಟ್. ಸೊ ಹೊರಗಡೆ ಹೋಗಬಾರ್ದು ಅಂದರೆ ಟೆಸ್ಟಿನ ಸೈಜನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಸೊ ಈ ರೀತಿ ನಿಮ್ಗೆ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕಿದ್ರೆ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಇನ್ನೂ ಒಂದನ್ನು ಆ್ಯಡ್ ಮಾಡ್ತೀನಿ. ಸೊ ನೋಡ್ಕೊಳ್ಳಿ. ಈ ರೀತಿಯಾಗಿ ತೊಗೊಂಡಿದ್ದೀನಿ. ಸೊ ಈಗ ನನಗೆ ಮತ್ತೆ ಪುನಃ ಇಂಗ್ಲೀಷ್ ಬೇಕಿದ್ದಾಗ ನಾನೇನು ಮಾಡಬೇಕು, ನುಡಿಯನ್ನು ಇಲ್ಲಿ ನಿರ್ಗಮನ ಮಾಡ್ಕೋಬೇಕಾಗತ್ತೆ. ನಿರ್ಗಮನ ಮಾಡಿಕೊಂಡು ಈಗ ನನಗೆ ಇಂಗ್ಲೀಷ್ ಟೈಪಿಂಗ್ ಬೇಕಲ್ವ. ಸೊ ಇಂಗ್ಲೀಷ್ ಟೈಪಿಂಗನ್ನು ತೊಗೊಳ್ಳಿ ಇಲ್ಲಿ. ಸೊ ನೀವು ಇಲ್ಲಿ ಲ್ಯಾಂಗ್ವೇಜನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಕಸ್ಟಮರ್ ಸಿಗ್ನೇಚರ್ ಅಂತ. ಸೊ ಈ ಕಸ್ಟಮರ್ ಸಿಗ್ನೇಚರನ್ನು ತೊಗೊಂಡ ತಕ್ಷಣ ನೋಡಿ ನಾನು ಸ್ವಲ್ಪ ಮೇಲ್ಭಾಗಕ್ಕೆ ಹಾಕಿ ಇನ್ನು ನಾನು ಬೋಲ್ಡ್ ಮಾಡಿ ಟೆಸ್ಟಿನ ಸೈಜನ್ನು ಕಮ್ಮಿ ಮಾಡ್ಕೊತಾ ಇದ್ದೀನಿ. ಈ ಸೈಜನ್ನು ನಮಗೊಂದು 9 ಇಟ್ಟರೆ ಸಾಕು. ನಾವು 9 ಇಟ್ಕೊಂಡು ಇದನ್ನ ಬೋಲ್ಡ್ ಮಾಡ್ಕೊಳ್ಳಿ ಆಯಿತಾ. ಸೊ ಬೋಲ್ಡ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ಬೋಲ್ಡ್ ಮಾಡ್ಕೊಂಡು ಸೊ ಇನ್ನೊಂದು ಟೆಸ್ಟನ್ನು ಆ್ಯಡ್ ಮಾಡಬೇಕು ಈ ಕಡೆ. ಸೊ ಆ ಟೆಸ್ಟಿಗೆ ಕೂಡ ನಾನು ಸುಮ್ಮನೆ ಟೆಸ್ಟಿಗೆ ಎಲ್ಲಿ ಬೇಕೋ ಅಲ್ಲಿಗೆ ಇದು ಹಾಕೋಬೋದು. ನೋಡಿ ನೀವು ಟೆಸ್ಟ್ ಬೇಕಾದರೂ ಹೊರಗಡೆ ಬೇಕಾದರೂ ಬರ್ಕೊಂಡು ನಿಮಗೆ ಅಲ್ಲಿಯೇ ಬರಿಬೇಕು ಅಂತಿಲ್ಲ, ಇಲ್ಲಿ ಬರ್ಕೊಳ್ಬೇಕಾದ್ರೂ ತೊಗೊಂಡೋಗ್ಬೋದು. ನೋಡಿ ಇಲ್ಲಿ ನೋಡಿ ಈ ರೀತಿ ಎಲ್ಲ ಒಂದು ರೀತಿಯಲ್ಲಿ ಬಿಲ್ ಬುಕ್ ಸೆಟ್ ಆಗಿದೆ. ಸೊ ಈಗ ನನಗೆ ಎಲ್ಲವನ್ನು ಕಲರ್ ಚೇಂಜ್ ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡೋದು. ನೋಡಿ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಬ್ಲೂಗೆ ಹಾಕ್ತಾಯಿದ್ದೀನಿ. ನೋಡಿ
ನೋಡಿ. ಇದನ್ನೆಲ್ಲ ನೋಡ್ಕೊಂಡು ಸೆಟ್ ಮಾಡ್ಕೋಬೇಕು ನೀವು. ನೋಡಿ, ಪ್ರತಿ ಲೈನಿಗೂ ಕೂಡ ನೀವು ಕಲರನ್ನು ಹಾಕೋಬೇಕಂದ್ರೆ ಈ ಲೈನ್ ಸೆಲೆಕ್ಟ್ ಮಾಡೋದು ನೋಡಿ. ನೋಡಿ, ಈ ರೀತಿಯಾಗಿ ಪ್ರತಿ ಲೈನನ್ನು ಕೂಡ ಸೆಲೆಕ್ಟ್ ಮಾಡಿ ನೀವು ಕಲರನ್ನು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಲೈನ್ ಹಾಕುವಾಗಲೇ ನೀವು ಕಲರನ್ನು ತಗೊಂಡು ಕೂಡ ಹಾಕೋಬೋದು. ಸೊ ನೀವು ಕಲರ್ ತೊಗೊಂಡು ಆವಾಗ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಇವಾಗ ಹಾಕ್ಕೊತೀವಿ ನಾವು ಎಲ್ಲ ಆದಮೇಲೆ ಹಾಕ್ಕೊತೀನಿ ಅಂದರೂ ಕೂಡ ಹಾಕ್ಕೋಬೋದು. ನೋಡಿ, ಈಗ ಟೆಸ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಬೋಲ್ಡನ್ನು ಹಾಕ್ತಾಯಿದ್ದೀನಿ ನೋಡಿ. ಟೆಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಬೋಲ್ಡನ್ನು ಕಲರನ್ನು ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಒಂದು ಬಿಲ್ ಬುಕ್ಕನ್ನು ರೆಡಿ ಮಾಡಿದ್ದೀನಿ. ಸೊ ನೀವು ಕೂಡ ಈ ರೀತಿ ಬಿಲ್ ಬುಕ್ಕನ್ನು ರೆಡಿ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಬಿಲ್ ಬುಕ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕೊನೆಯದಾಗಿ ಇದೊಂದು ಪೇಪರ್ನ ಸೈಜ್ನ ಅಳತೆ ವಿಡ್ತ್ ಬಂದು ವೈಡಲ್ಲಿ ತೊಗೊಂಡಿದ್ದೀನಿ 5 ಇಂಚಸ್ ಮತ್ತು 4.2 ಅಲ್ಲಿ ನಾನು ಇಂಚಸ್ಸಲ್ಲಿ ತೊಗೊಂಡಿದ್ದೀನಿ. ಸೊ ಇದೇ ರೀತಿ ನೀವು ಕೂಡ ಬಿಲ್ ಬುಕ್ ರೆಡಿ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.